ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಇವಾಗೆ 45 ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು. ಸೊ ಯಾ 3 ಬಿಗ್ ಮೇಜರ್ ಸ್ಟಾರ್ಸ್ ಆಫ್ ಸ್ಯಾಂಡಲ್ವುಡ್, KFI ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಮೂವಿ ನಾನು ಸ್ಟೋರಿ ಯಾವುದು ರಿವೀಲ್ ಮಾಡಲ್ಲ, ಯಾಕಂದರೆ ರಿವೀಲ್ ಮಾಡಿದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಸ್ಟೋರಿ. ಆ್ಯಂಡ್ ನಿಮಗೆ ಏನಂದರೆ ಅದು ನೀವೇನು ಮತ್ತೆ ನೀವು ಬೈಕೊತೀರಿ, ಯಾಕೆ ಇದೆಲ್ಲ ಹೇಳ್ಬಿಟ್ಟಿದ್ದಾನೆ ಇವಾಗಂತ. ಸೊ ರಾಜ್ ಬಿ ಶೆಟ್ಟಿ ಏನಂದರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇರ್ತಾರೆ ಅವರು. ಆ್ಯಂಡ್ ಅದೇನಂದರೆ ಅವ್ರಿಗೇನಂದರೆ ಒಂಥರ ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ಸ್ ಎಲ್ಲ ಲೈಕ್ ಆಗ್ತಾ ಇರುತ್ತೆ ಅವ್ರಿಗೇನಂದರೆ ಫಸ್ಟ್ ಹಾಫಲ್ಲಿ. ಸೊ ಅದು ಅದಾದಮೇಲೆ ಏನಂದರೆ ಉಪೇಂದ್ರ ಅವ್ರದ್ದು ಅಂದರೆ ಕಂಪ್ಲೀಟ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಅವ್ರದ್ದು, ಅಂದರೆ ಕಂಪ್ಲೀಟ್ಲಿ ವಿಲನಿಸಮ್ ಕ್ಯಾರೆಕ್ಟರ್ ಅದೆಲ್ಲ ಇರುತ್ತೆ ಮೂವಿಯಲ್ಲಿ. ಸೊ ರಾಜ್ ಬಿ ಶೆಟ್ಟಿಗೆ ಏನದು ನೆಗೆಟಿವ್ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇರುತ್ತೆ, ಯಾಕೆ ಅವ್ರು ಡಿಸ್ಟರ್ಬ್ಡ್ ಆಗಿರ್ತಾರೆ, ಯಾಕೆ ಅವರು ಭಯ ಬೀಳ್ತಾ ಇರ್ತಾರೆ, ಮತ್ತು ಅವ್ರಿಗೆ ಉಪೇಂದ್ರ ಅವ್ರಿಗೆ ಏನು ಲಿಂಕ್ ಇದೆ. ಸೊ ಅದೆಲ್ಲ ಚೆನ್ನಾಗಿ ತೆಗೆದಿದ್ದಾರೆ ಮೂವಿಯಲ್ಲಿ. ಆ್ಯಂಡ್ ಲೈಕ್ 45 45 ಏನಂದರೆ ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ ಮೂವಿಯಲ್ಲಿ. ಅದು ಏನು 45 ಇಟ್ಟಿದ್ದಾರೆ, ಯಾಕೆ 45 ಇಟ್ಟಿದ್ದಾರೆ, ಸೊ ಅದಕ್ಕೊಂದು ಸಿಗ್ನಿಫಿಕೆನ್ಸ್ ಇರುತ್ತೆ ಮೂವಿಯಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಏನಂದರೆ ಇಂಟರ್ವೆಲ್ ಲಾಸ್ಟ್ ಮೂವಿ ಯಾವಾಗ ಇಂಟರ್ವೆಲ್ ಇರುತ್ತಲ್ಲ ಅವಾಗ ಶಿವಣ್ಣವ್ರು ಬರ್ತಾರೆ. ಆ್ಯಂಡ್ ಅದು ಗೂಸ್ ಬಂಪ್ಸ್ ಅನಿಸಿದೆ ಇಂಟರ್ವೆಲ್. ಸೊ ಫಸ್ಟ್ ಆಫ್ ಎಲ್ಲ ಚೆನ್ನಾಗಿದೆ ಮೂವಿ. ರಾಜ್ ಬಿ ಶೆಟ್ಟಿ ಅವ್ರದ್ದು ಉಪೇಂದ್ರ ಅವ್ರ ಸೀನ್ಸ್ ಇರ್ಬೋದು, ಶಿವಣ್ಣ ಬರ್ತಾರೆ. ಸೊ ಅದೆಲ್ಲ ಚೆನ್ನಾಗಿ ಅನಿಸಿದೆ. ಆ್ಯಂಡ್ 3 ಫೇಮ್ಸಲ್ಲಿ ಬರುತ್ತೆ, ರಾಜ್ ಬಿ ಶೆಟ್ಟಿ, ಉಪೇಂದ್ರ, ಶಿವಣ್ಣ. 45 - 25 20 at ಎಂಡ್ ಆಗುತ್ತೆ. ಆ್ಯಂಡ್ ಅದು ಚೆನ್ನಾಗಿದೆ. ಆ್ಯಂಡ್ ಅದು ಆದಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೂ ಚೆನ್ನಾಗಿರುತ್ತೆ, ಶಿವಣ್ಣ ಪ್ಲಸ್ ರಾಜ್ ಬಿ ಶೆಟ್ಟಿ ಸೀನ್ಸ್ ಎಲ್ಲ. ಬಟ್ ಅದಾದಮೇಲೆ ಏನಂದರೆ ಸ್ವಲ್ಪ ಎಲ್ಲೋ ಮಿಸ್ ಆಯ್ತೇನೋ ಅನಿಸಿದೆ ಸೆಕೆಂಡ್ ಹಾಫ್. ಯಾಕಂದರೆ ಅನ್ಯಾಚುರಲ್ ಚೇಸ್ ಸೀಕ್ವೆನ್ಸ್, ಶಿವಣ್ಣ ರಾಜ್ ಬಿ ಶೆಟ್ಟಿ ಒಂದು ಕಡೆ ಆ್ಯಂಡ್ ಉಪ್ಪಿ ಅವರು ಒಂದು ಕಡೆ. ಮತ್ತು ಕ್ಲೈಮ್ಯಾಕ್ಸಲ್ಲೂ ಶಿವಣ್ಣ ಅವ್ರು ಎಲ್ಲ ಗೆಟಪ್ಸ್ ಇರುತ್ತೆ ಕ್ಲೈಮ್ಯಾಕ್ಸಲ್ಲಿ. ಸೊ ಅದೆಲ್ಲ ನಮಗೆ ಹೈ ಫೀಸ್ಟ್ ಅಂತ ಹೇಳ್ಬೋದು ನಮ್ಮ ಶಿವಣ್ಣ ಫ್ಯಾನ್ಸ್ಗೆ, ಇಲ್ಲಾಂದರೆ ಜನರಲ್ ಆಡಿಯನ್ಸ್ಗೆ. ಬಟ್ ಅಷ್ಟೆಲ್ಲ ಫೈಟ್ ಬೇಕಾ ಅಂದ್ಬಿಟ್ಟು ನಮಗೆ ಅನಿಸ್ಬಿಡುತ್ತೆ, ಅಂದರೆ ಇಷ್ಟೆಲ್ಲ ಬೇಕಾ ಅಂತ. ಸೊ ಅದೇ ಆ ಚೇಸ್ ಸೀಕ್ವೆನ್ಸ್ ಪ್ಲಸ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಅನ್ಯಾಚುರಲ್ ಆಯಿತು ಮೂವಿಗೆ. ಬಟ್ ಲಾಸ್ಟಲ್ಲಿ ರಿಯಲ್ ಲೈಫಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಶಿವಣ್ಣ ಕ್ಯಾರೆಕ್ಟರ್ ಏನು, ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಏನು, ರಾಜ್ ಬಿ ಶೆಟ್ಟಿ ಕ್ಯಾರೆಕ್ಟರ್ ಏನು, ಸೊ ಅದೆಲ್ಲ ಏನಂದರೆ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಲಾಸ್ಟಲ್ಲಿ ಎಂಡ್ ವೆಲ್ ಮಾಡಿದ್ದಾರೆ. ಬಟ್ VFX ಎಲ್ಲ ಮಿಸ್ ಆಯ್ತಾ ಅಂತ ಅನಿಸಿದೆ ಮೂವಿ ಇದು. ಸೊ VFX ಏನೋ ಹೊಡೆದ್ಬಿಟ್ಟಿದೆ, VFX ಏನೋ ಚೆನ್ನಾಗಿರ್ಬೇಕಿತ್ತಲ್ಲ ಅನ್ನೋ ಫೀಲ್ ಬರುತ್ತೆ ನಮಗೆ. ಅದು ಬಿಟ್ಟರೆ ಏನಂದರೆ ಗರುಡ ಪುರಾಣ ಅದು ಪ್ಯಾರ್ಲಲಿ ರನ್ ಆಗ್ತಾ ಇರುತ್ತೆ ಸ್ಟೋರಿ. ಸೊ ಅದೇ ಯಾಕೆ ಇಟ್ಟಿದ್ದಾರೆ. ಸೊ ಅದು ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಒನ್ಸ್ ಹ್ಯೂಮನ್ ಬೀಯಿಂಗ್ ಅವರು ಒಂದು ಬಾಡಿ ಬಿಟ್ಟೋದ್ಮೇಲೆ ಆ ಸೋಲಲ್ಲಿ ಟ್ರಾವೆಲ್ ಮಾಡುತ್ತೆ, ಆ ಜರ್ನಿ ಏನು. ಸೊ ಅದೆಲ್ಲ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಏನೋ ಇನ್ನೂ ಸೆಕೆಂಡ್ ಹಾಫ್ ಬೆಟ್ರಾಗಿ ಇರಬೇಕಿತ್ತಂತ ನನಗೆ ಅನಿಸಿದೆ. ಸೊ ಅಂದರೆ ಸ್ವಲ್ಪ ಏನೋ ಮೂವಿಯಲ್ಲೆಲ್ಲ ತುಂಬಾ ಅನ್ಯಾಚುರಲ್ ಎಲಿಮೆಂಟ್ಸ್ ಜಾಸ್ತಿ ಇದೆ ಅಂತ ನನಗೆ ಅನಿಸಿದೆ. ಆ್ಯಂಡ್ ತುಂಬಾ ಓವರ್ ದ ಬೋರ್ಡ್ ಹೋಗ್ಬಿಟ್ಟಿದ್ದಾರೆ ಅನಿಸಿದೆ. ಎಸ್ಪೆಷಲಿ ಉಪೇಂದ್ರ ವಿಲನಿಸಮ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಎಲ್ಲೋ ಔಟ್ ಆಫ್ ವೇ ಹೋಗ್ಬಿಟ್ಟಿದ್ದಾರೆ ಅಂತ ತೋರಿಸಿದ್ದಾರೆ, ಅನಿಸ್ಬಿಟ್ಟಿದೆ ನನಗೆ. ಸೊ ಅದೆಲ್ಲ ಬಿಟ್ಟರೆ ಬಟ್ ಸೇಮ್ ಕಾನ್ಸೆಪ್ಟೇ ಬಟ್ ಡಿಫ್ರೆಂಟ್ ವೇಲಿ ತೆಗೆದಿದ್ದಾರೆ ಅವರು. ಪ್ಲಸ್ ಡಿಫ್ರೆಂಟ್ ವೇಲಿ ಇಂಟರ್ಲಿಂಕ್ ಮಾಡಿದ್ದಾರೆ ಎಲ್ಲ. ಸೊ ಡೆಫಿನೆಟ್ಲಿ ನಾವು ನೋಡ್ಬೋದು. ಇದು ಒಂಥರ ಏನಂದರೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆಡಿಯನ್ಸ್ಗೆ. ಡೆಫಿನೆಟ್ಲಿ ಇದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಡಿಫ್ರೆಂಟ್ ಟ್ರೈಬ್ ಫಸ್ಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಥೀಮ್ ತೊಗೊಂಡೆಲ್ಲ ಚೆನ್ನಾಗಿ ಇಂಟರ್ಲಿಂಕ್ ಮಾಡಿದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಇರಬೇಕಿತ್ತು ಅನ್ನೋ ಫೀಲ್ ಬರುತ್ತೆ ನಮಗೆ. ಬಟ್ ನನ್ನ ರೇಟಿಂಗ್ ಬಂದುಬಿಟ್ಟು 3/5. ಆ್ಯಂಡ್ ಲಿಟ್ರಲಿ 3 ಆಫ್ ದೆಮ್ ನೈಲ್ಡ್. ಅಂದರೆ ರಾಜ್ ಬಿ ಶೆಟ್ಟಿ ಅವರು ಇರ್ಬೋದು, ಶಿವಣ್ಣ ಇರ್ಬೋದು, ಉಪೇಂದ್ರ ಅವರು ಇರ್ಬೋದು. ಲಿಟ್ರಲಿ ಅವ್ರ ಬಗ್ಗೆ ಮಾತಾಡೋದು ಏನು ಹೇಳಿ, ದೇ ಆರ್ ಸೀಸನ್ಡ್ ಆ್ಯಕ್ಟರ್ಸ್. ಆ್ಯಂಡ್ ಅವ್ರು 3 ಜನ ಡೆಲಿವರ್ ಮಾಡಿದ್ದಾರೆ. ಸೊ ಓವರಾಲ್ ಗುಡ್ ಮೂವಿ ಬಟ್ ನಾಟ್ ಗ್ರೇಟ್ ಬಿಕಾಸ್ ಆಫ್ ವೀಕ್ ಸೆಕೆಂಡ್ ಹಾಫ್ ಆ್ಯಂಡ್ ಪೂರ್ VFX. ಸೊ ಅದೇ ನನಗೆ ಅನಿಸಿದೆ. ಆ್ಯಂಡ್ ಕಾನ್ಸೆಪ್ಟ್ ಇಸ್ ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಟ್ ಇಸ್ ವೆರಿ ಗುಡ್. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ 45 ಏನು ಅನ್ನೋದು ಇನ್ನೂ ಸಸ್ಪೆನ್ಸ್, ಅದು ನೀವು ಮೂವಿ ಹೋಗ್ಬಿಟ್ಟು ತಿಳ್ಕೊಬೇಕು ನೀವು. ಸೊ ಅಷ್ಟೇ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಾನು 10 ಗಂಟೆ ಶೋ ಹೋಗ್ತಾ ಇದ್ದೀನಿ ಗರುಡ ಮಾಲಲ್ಲಿ, ಯಲಹಂಕ ಗರುಡ ಮಾಲಲ್ಲಿ. ಬಾದ್ಶಾ ಕಿಚ್ಚ ಸುದೀಪ್ ಅವ್ರದ್ದು ಮಾರ್ಕ್. ಸೊ ಲಾಸ್ಟ್ ಇಯರ್ ಮ್ಯಾಕ್ಸ್ ಇಯರ್ ಮಾರ್ಕ್. ಸೊ ಬಾದ್ಶಾ ಮತ್ತೆ ಈಸ್ ಬ್ಯಾಕ್ ವಿತ್ ಬ್ಯಾಂಗ್. ಸೊ ಅಷ್ಟೇ ಫ್ರೆಂಡ್ಸ್, ಮಾರ್ಕ್ ರಿವ್ಯೂನೂ ಕೊಡ್ತೀನಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.